ಹಾಯ್ ಗೈಸ್, ನಮಸ್ತೆ. ಮುಂಚೆ ಯಾವುದೇ ಕ್ಯಾಪ್ಷನನ್ನು ವಿಡಿಯೋದಲ್ಲಿ ಆ್ಯಡ್ ಮಾಡಬೇಕಂದ್ರೆ ಮ್ಯಾನ್ಯುವಲಿ ಟೈಪ್ ಮಾಡಿ ಆ್ಯಡ್ ಮಾಡ್ತಿದ್ವಿ. ಬಟ್ ಇವಾಗ ನೋಡ್ಕೋಬೋದು, ವಾಯ್ಸ್ಗೆ ಕರೆಕ್ಟಾಗಿ ಸಿಂಕ್ ಆಗಿ ಆ್ಯಡ್ ಆಗ್ತಿದ್ದಾವೆ, ಆಟೋಮೆಟಿಕ್ಕಾಗಿ ಆ್ಯಡ್ ಆಗ್ತಾ ಇದ್ದಾವೆ. ಯಾವುದೇ ರೀತಿ ಪೇಯ್ಡ್ ಅಂತೂ ಯೂಸ್ ಮಾಡಿಲ್ಲ, ಫ್ರೀ ಆಗಿರೋ ಟೂಲನ್ನು ಯೂಸ್ ಮಾಡಿಬಿಟ್ಟು ಕ್ಯಾಪ್ಷನ್ನ ನಾನು ಆ್ಯಡ್ ಮಾಡ್ತಿರೋದು. ಆ್ಯಂಡ್ ನಿಮಗೂ ಕೂಡ ಸಿಂಪಲ್ಲಾಗೆ ಹೇಳ್ತಿರೋದು. ಆ್ಯಂಡ್ ನಾನು ಇವಾಗ ರೀಸೆಂಟ್ಲಿ ಮಾಡಿರೋ ಎಲ್ಲ ವೀಡಿಯೋಗೂ ಕೂಡ ಆಟೋಮೆಟಿಕ್ಕಾಗೆ ಕ್ಯಾಪ್ಷನ್ ಆ್ಯಡ್ ಆಗಿದೆ. ಯಾವುದೇ ರೀತಿ ಮ್ಯಾನ್ಯುವಲಿ ಟೈಪ್ ಮಾಡಿ ಟೈಮ್ ವೇಸ್ಟ್ ಅಂತೂ ಮಾಡಿಲ್ಲ. ನಾನು ಸಿಂಪಲಾಗಿ ಹೇಳ್ತೀನಿ ನೋಡಿ, ಪ್ಲೇಸ್ಟೋರ್ಗೆ ಹೋಗಿ ಬಂದುಬಿಟ್ಟು ಎಡಿಟ್ಸ್ ಅಂತ ಟೈಪ್ ಮಾಡಿ. ಆ್ಯಂಡ್ ಈ ರೀತಿ ಒಂದು ಆ್ಯಪ್ ಶೋ ಆಗುತ್ತೆ, ನೀವು ನೋಡ್ಕೋಬೋದು. ಇದು ಇನ್ಸ್ಟಾದೇ ಒಂದು ಆ್ಯಪ್ ಇದೆ, ಜಸ್ಟ್ ಇನ್ಸ್ಟಾಲ್ ಮಾಡಿ. ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಇರೋದ್ರಿಂದ ಓಪನ್ ಅಂತ ಶೋ ಆಗ್ತಿದೆ. ನೀವು ಇನ್ಸ್ಟಾಲ್ ಮಾಡಿ. ನಾನು ಇವಾಗ ಜಸ್ಟ್ ಓಪನ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ಕೂಡ ಆಲ್ರೆಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ, ಈ ರೀತಿ ಓಪನ್ ಆಗ್ತಿದೆ. ಫಸ್ಟು ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಇದಕ್ಕೆ ಲಾಗಿನ್ ಆಗಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ಅಕೌಂಟ್ ID ಪಾಸ್ವರ್ಡ್ನ ಆ್ಯಡ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಗಿನ್ ಆದಮೇಲೆ ಇಲ್ಲಿ ತೆಳಗಡೆ ನೋಡಿ ಪ್ಲಸ್ ಐಕಾನ್ ಇದೆ ಅಲ್ವಾ, ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಗ್ಯಾಲರಿದಿಂದ ನೀವು ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾನು ಆಲ್ರೆಡಿ ಇದು ಸೆಲೆಕ್ಟ್ ಮಾಡಿರೋ ವೀಡಿಯೋ ಇದೆ, ಅದನ್ನೇ ನಿಮಗೆ ಶೋ ಮಾಡ್ತೀನಿ ನೋಡಿ. ಆ್ಯಂಡ್ ಆಲ್ರೆಡಿ ಇರೋ ಕ್ಯಾಪ್ಷನ್ ಎಲ್ಲ ಕೂಡ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ರೀತಿ ಈ ವಿಡಿಯೋನ ಫಸ್ಟು ಪ್ರಾಪರಾಗಿ ಎಡಿಟ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಕ್ರಾಪ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಮಿಸ್ಟೇಕನ್ನು ರಿಮೂವ್ ಮಾಡ್ಕೋ, ಎಲ್ಲ ರೀತಿ ಮಾಡ್ಕೊಂಡು ಪ್ರಾಪರಾಗಿ ವಿಡಿಯೋ ಎಡಿಟ್ ಮಾಡಿ. ಆ್ಯಂಡ್ ನೀವು ಬೇಕಾದ್ರೆ ಇದೇ ಆ್ಯಪಲ್ಲಿ ವಿಡಿಯೋ ಎಡಿಟ್ ಮಾಡ್ಬೇಕಂತಿದ್ಮೇಲೆ ನೀವು ಬೇಕಾದ್ರೆ ಕ್ಯಾಪ್ ಕಟ್ಟು ಏನು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆ ಆ ಆ್ಯಪಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಕ್ಯಾಪ್ಷನ್ ಆ್ಯಡ್ ಮಾಡಿ. ಆ್ಯಂಡ್ ಕೆಳಗಡೆ ಕಾಣ್ತಾ ಇದೆಯಲ್ಲ, ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಯಾಪ್ಷನ್ ಅಂತೇಳಿ, ಕರೆಕ್ಟಾ? ಜಸ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಜಸ್ಟು ಜನರೇಟ್ ಕ್ಯಾಪ್ಷನ್ ಅಂತ ಕ್ಲಿಕ್ ಮಾಡಿ. ಜನರೇಟ್ ಕ್ಯಾಪ್ಷನ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 2 ರಿಂದ 3 ನಿಮಿಷ ಇಷ್ಟೇ. ಇದಕ್ಕಿಂತ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ನೆಟ್ವರ್ಕ್ ಒಳ್ಳೆ ರೀತಿ ನೆಟ್ವರ್ಕ್ ಇದ್ದರೆ ಆದಷ್ಟು ಬೇಗನೆ ಆಗುತ್ತೆ. ಸೊ ನೀವು ನೋಡ್ಕೋಬೋದು, ಜನರೇಟ್ ಆಗ್ತಾಯಿದೆ, ಆಲ್ರೆಡಿ 30-40% ಆಗಿದೆ. ಆದಷ್ಟು ಬೇಗ ಇದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಇವಾಗ ನೋಡ್ಕೋಬೋದು, ಆಲ್ಮೋಸ್ಟ್ ಕ್ಯಾಪ್ಷನ್ ಎಲ್ಲ ರೆಡಿ ಆಗಿದೆ. ಇದರಲ್ಲಿ 97-98% ಕರೆಕ್ಟೇ ಇರುತ್ತೆ ಸ್ಪೆಲ್ಲಿಂಗು, ವರ್ಡು. ಎಲ್ಲೋ 2%, 1% ಮಾತ್ರ ಮಿಸ್ಟೇಕ್ ಇರುತ್ತೆ. ಅದು ಮಾತ್ರ ನಾವು ಪ್ರಾಪರಾಗಿ ಎಡಿಟ್ ಮಾಡ್ಕೋಬೋದು, ಭಾಳ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ನೋಡ್ಕೋಬೋದು, ತೆಳಗಡೆ ಎಡಿಟ್ ಅನ್ನೋ ಆಪ್ಷನ್ ಇದೆ, ಸ್ಟೈಲ್ ಅನ್ನೋ ಆಪ್ಷನ್ ಇದೆ, ಈ ರೀತಿ ಭಾಳ ಆಪ್ಷನ್ಗಳು ಬರ್ತವೆ. ಎಡಿಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೀವೇನು ಮಿಸ್ಟೇಕ್ ಆಗಿದೆ ಅಲ್ವ, ಅದನ್ನು ಮ್ಯಾನ್ಯಲ್ ಕೂಡ ಟೈಪ್ ಮಾಡಿ ಆ್ಯಡ್ ಕೂಡ ಮಾಡ್ಕೋಬೋದು. ಕರೆಕ್ಟಾಗಿ ಏನೋ ಮಿಸ್ಟೇಕ್ ಆಗಿದ್ರೆ ಅದನ್ನ ರಿಮೂವ್ ಮಾಡಿಬಿಟ್ಟು ಅಲ್ಲಿ ನೀವು ಟೈಪ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಆಪ್ಷನ್ ಏನಾದರೂ ಮಿಸ್ಟೇಕ್ ಆಗಿರುತ್ತೆ, ಇಲ್ಲ ನೀವು ಅದಕ್ಕೆ ಕನ್ನಡದಲ್ಲೇ ಟೈಪ್ ಮಾಡಿರ್ತೀವಿ, ನೀವು ಇಂಗ್ಲೀಷಲ್ಲಿ ಬೇಕಿರುತ್ತೆ, ಜಸ್ಟ್ ಅದನ್ನ ಕಾಪಿ ಮಾಡ್ಕೊಳ್ಳಿ. ಏನು ಚೇಂಜ್ ಮಾಡಬೇಕಂತ ಇದೆ, ಜಸ್ಟ್ ಅದನ್ನ ಕಾಪಿ ಮಾಡ್ಕೊಳ್ಳಿ. ಆ್ಯಂಡ್ ಕಾಪಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ರೀಪ್ಲೇಸ್ ಅಂತ ಆಪ್ಷನ್ ಇದೆ, ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಪೈಂಡ್ ಅನ್ನೋದ್ರಲ್ಲಿ ನೀವು ಕಾಪಿ ಮಾಡಿದ್ರೆ ಪೇಸ್ಟ್ ಮಾಡಿ. ತೆಳಗಡೆ ನಿಮ್ಗೆ ಏನು ಬೇಕು ಇಂಗ್ಲೀಷಲ್ಲಿ, ಇವಾಗ ನಾನು ಸೇಮ್ ಇದೆ ಈ ರೀತಿ ಇಂಗ್ಲೀಷಲ್ಲಿ ಬರಬೇಕಂದ್ರೆ ಇಂಗ್ಲೀಷಲ್ಲಿ ಟೈಪ್ ಮಾಡಿಬಿಟ್ಟು ರೀಪ್ಲೇಸ್ ಅಂತ ಕೊಟ್ಟರೆ ಅದು ಮೇಲ್ಗಡೆ ಇರೋ ವರ್ಡನ್ನು ಎಲ್ಲಿದೆ ಅಂತ ಸರ್ಚ್ ಮಾಡುತ್ತೆ, ಪೈಂಡ್ ಮಾಡುತ್ತೆ. ನೆಕ್ಸ್ಟ್ ನೀವು ರೀಪ್ಲೇಸ್ ಕೊಟ್ಟರೆ ಸರ್ಚ್ ಮಾಡಿ ಅಲ್ಲಿಂದ ರೀಪ್ಲೇಸ್ ಮಾಡುತ್ತೆ. ಜಸ್ಟ್ ಇಷ್ಟೇ.